ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು AV ಬ್ಲಾಗ್ಸ್. ಸೊ ಇವತ್ತು ಒಂದು ಸಂತೋಷದ ವಿಷಯ ಎಲ್ಲರಿಗೂ ಹೇಳಬೇಕು ಅಂತ ಎಷ್ಟು ಗೊತ್ತಾ, ಒಂದು ವಾರದಿಂದನೂ ಇದು ನಡೀತಾ ಇತ್ತು. ಮಾಡಬೇಕು ಅಂತ ಮಾಡಾಯಿತು. ಸೊ ಇನ್ನೂ ರಿವೀಲ್ ಮಾಡಿರಲಿಲ್ಲ, ಹೇಳಿರಲಿಲ್ಲ. ಏನಂದರೆ ನಾವೊಂದು ಸ್ಟುಡಿಯೋ ಮಾಡಿದ್ದೀವಿ, ಆಫೀಸ್ ಆ್ಯಂಡ್ ಸ್ಟುಡಿಯೋ, ಡ್ಯಾನ್ಸ್ ಸ್ಟುಡಿಯೋ. ಸೊ ತೋರಿಸು ಡ್ಯಾನ್ಸ್ ಸ್ಟುಡಿಯೋನ. ಮತ್ತು ಈಗ ಮಿರರ್ ವರ್ಕ್ ನಡೀತಾ ಇದೆ. ಮತ್ತು ನಿನ್ನೆ ಎಲ್ಲ ಎಲೆಕ್ಟ್ರಿಷಿಯನ್ದು ಎಲ್ಲ ನಡೀತು. ಇವಾಗ ಮಿರರ್ ವರ್ಕ್ ನಡೀತಾ ಇದೆ. ಇದೇ ನಮ್ಮ ಡ್ಯಾನ್ಸ್ ಸ್ಟುಡಿಯೋ. ತೋರಿಸೋದು ನೋಡಿ, ಇವಾಗ ಮಿರರ್ ವರ್ಕ್ ನಡೀತಾ ಇದೆ. ಏನಂದ್ರೆ ತುಂಬಾ ದಿನದಿಂದ ನಾವು ಅನ್ಕೊಂಡಿದ್ವಿ ಒಂದು ಆಫೀಸ್ ಅಂಡ್ ಸ್ಟುಡಿಯೋ ಮಾಡಬೇಕು ಅಂತ. ಮತ್ತೆ ನಮ್ದು ಮೂವಿನೂ ಇದೆ, ಮೂವೀಸ್ ಇನ್ನೇನು 2-3 ತಿಂಗಳಲ್ಲಿ ಬರ್ತಾ ಇದೆ, ಸ್ಟಾರ್ಟ್ ಆಗ್ತಿದೆ. ಅದಕ್ಕೋಸ್ಕರ ನಮಗೆ ಆಡಿಷನ್ಸ್ ಅದು ಇದು ಬೇರೆ ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಒಂದು ಆಫೀಸು ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದು. ಅದಕ್ಕೆ ನಾವು ನಮಗೆ ಸ್ಟುಡಿಯೋನೇ ಮಾಡೋಣ ಅಂತ ಮಾಡಿ ಸ್ಟುಡಿಯೋನೇ ಮಾಡೋಣ ಅಂತ ಪ್ಲ್ಯಾನ್ ಆಯಿತು. ಸೊ ಟೋಟಲಿ ಮಾಡೇ ಬಿಟ್ವಿ ಎಲ್ಲ ಅನ್ಕೊಂಡಂಗೆ. ಒಂದು ವಾರದಲ್ಲೆಲ್ಲ ಫಿನಿಶ್ ಆಗುತ್ತೆ. ಒಂದು ವಾರದಲ್ಲೆಲ್ಲ ಮಾಡಿದ್ದೀವಿ. ಇವಾಗ ಗ್ಲಾಸ್ ವರ್ಕ್ ಆಗ್ತಿದೆ. ಗ್ಲಾಸ್ ವರ್ಕ್ ಆದಮೇಲೆ ಹೆಂಗಾಗುತ್ತೆ ಏನು ತೋರಿಸ್ತೀನಿ. ಅರ್ಜುನ್ ಎಲ್ಲಿದ್ದಾನೆ ಅಂದರೆ, ಅರ್ಜುನ್ ಲೋಗೋ ಮತ್ತು ಅವ್ರ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ತಾಂಡಿದ್ದಾನೆ. ಏನಂದರೆ ಎಲ್ಲ ಅವ್ನು ಇನ್ನೂ ಮಾಡ್ತಿದ್ದಾನೆ. ಇವತ್ತಿಗೆ ಪ್ರಿಂಟ್ ಮಾಡಿಸ್ಬೇಕು. ಇದೆಲ್ಲ ಏನು ಬ್ರೋಚರ್ಸ್ ಎಲ್ಲ ಪ್ರಿಂಟ್ ಮಾಡಿಸ್ಬೇಕು. ಅದಕ್ಕೋಸ್ಕರ ಅವ್ನು ಅಲ್ಲೇ ಇದ್ದಾನೆ, ಮನೇಲಿ ಮಾಡ್ತಿದ್ದಾನೆ. ನಾವು ಇವಾಗ ಸ್ವಲ್ಪ ಮಿರರ್ ವರ್ಕ್ ಮಾಡಿಸ್ಬಿಡೋಣ ಅಂದ್ಕೊಂಡ್ವಿ. ಮತ್ತು ಇನ್ನೊಂದು ವಿಶೇಷ ಇನ್ನೊಂದೇನೆಂದರೆ, ಯೂಟ್ಯೂಬರ್ ನಂದಿನಿ ಇದ್ದಾಳಲ್ಲ, ಸೊ ಅವಳ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ನಂದಿನಿ, ಗಾಡ್ ಬ್ಲೆಸ್ ಯು. ಆದಷ್ಟು ಬೇಗ ಸಿಗ್ತೀವಿ, ಇದು ಸ್ವಲ್ಪ ಕೆಲಸ ಆದ ತಕ್ಷಣ. ಓಕೆ, ಇವಾಗ ನೋಡೋಣ. ಸ್ವಲ್ಪ ಮಿರರ್ ವರ್ಕ್ ಎಲ್ಲ ನಡೀತಿದೆ, ನಡೆದಾದ್ಮೇಲೆ ಏನಾಗಿದೆ ನೋಡಿ. ಸಣ್ಣದು ನೋಡಿ, ಎಷ್ಟು ಬರುತ್ತೆ. ಸೊ ಇದು ಪೇರೆಂಟ್ಸ್ ಬಂದರೆ ವೆಯ್ಟಿಂಗ್ ಪ್ಲೇಸ್. ಇದು ಇಷ್ಟು ವೆಯ್ಟಿಂಗ್ ಝೋನ್ ಅಂದ್ಕೊಂಡಿದ್ದೀವಿ. ನಮ್ಮ ಬಿಲ್ಡಿಂಗ್ ಇದು 3rd ಫ್ಲೋರ್. ಇದು 3rd ಫ್ಲೋರ್, ಲಿಫ್ಟ್ ಇದೆ. ನೆಕ್ಸ್ಟ್ ಇದನ್ನು ಬಂದು ನಾವು ರಿಸೆಪ್ಷನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದು ನೋಡೋಕ್ಕೆ ಅನ್ಕಂಫರ್ಟೇಬಲ್ ಅನಿಸುತ್ತೆ, ಬಟ್ ನಾವು ಕಂಫರ್ಟೇಬಲ್ ಆಗಿ ಕುತ್ಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿ ಇಲ್ಲಿ ಒಂದು ಟೇಬಲ್ ಬರುತ್ತೆ. ಮತ್ತು ಇಲ್ಲಿ ಕುತ್ಕೊಳ್ಳೋಕೆ ಇಬ್ಬರಿಗೆ ಚೇರ್ ಬರುತ್ತೆ. ಈವನ್ ಈ ಡೋರ್ ಕೂಡ ಔಟ್ಸೈಡ್ ಫಿಕ್ಸ್ ಆಗುತ್ತೆ. ಎಲ್ಲ ಆದಮೇಲೆ ತೋರಿಸ್ತೀವಿ. ಸ್ಟೇರ್ಸ್ ಇದೆ. ತುಂಬ ಡೀಸೆಂಟಾಗಿ ಅಫಿಷಿಯಲ್ ಆಗಿದೆ ಏರಿಯಾ. ಅಷ್ಟೊಂದು ಏನು ಗಿಜಿ ಏನಿಲ್ಲ. ಸೊ ಎಲ್ಲ ನಮ್ಮ ವೇಣೋಣ ಇನ್ಚಾರ್ಜ್ ತೊಗೊಂಡು ಸೂಪರಾಗಿ ಮಾಡಿಸ್ತಾ ಇದ್ದಾರೆ. ಓಕೆ, ಇನ್ನೆಲ್ಲ ಕೆಲಸ ಮುಗಿದ್ಮೇಲೆ ಮಾಡಬೇಕಾದ್ರೆ ತೋರಿಸ್ತೀವಿ. ಸೊ ಫೈನಲಿ ಮಿರರ್ ವರ್ಕು ಪೂರ್ತಿ ಮುಗಿದಿದೆ, ನೋಡ್ಬೋದು ನೀವು. ಸೊ ಕರ್ಟನ್ಗೆ ಇವಾಗ ಸ್ಟ್ಯಾಂಡ್ ಆಗ್ತಾ ಇದ್ದಾರೆ. ಎಕ್ಸಸ್ ಪೈಪ್ ನೋಡಿ, ಇಲ್ಲಿ ಹಾಕಿದ್ದಾರೆ, ಇಲ್ಲೂ ಹಾಕಿದ್ದಾರೆ. ಸೊ ಇವಾಗ ಡ್ಯಾನ್ಸ್ ಕ್ಲಾಸ್ ಅಂತ ಒಂದು ಕಡೆ ಫುಲ್ ಮಸ್ತಾಗಿ ಬಂದಿದೆ. ಇದೊಂದೇ ನನಗೆ ತಲೆ ಸಖತ್ತು ತಲೆ ಇದೊಂದೇ. ಇದೊಂದು ಫಿನಿಶ್ ಆಯಿತು. ಮತ್ತು ಕರ್ಟನ್ಸ್ ಹಾಕೋದೆಲ್ಲ ಹಾಕಿದ್ದೀವಿ. ಅದನ್ನು ಹಾಕಿಸ್ಕೊಂಡು ತೋರಿಸ್ತೆ ಇಲ್ಲೊಂದು ಹಾಕಿದ್ದಾರೆ. ಇಲ್ಲೊಂದು ಮಾಡ್ತಾ ಇದ್ದಾರೆ. ಗ್ಲಾಸ್ ಪೀಸಲ್ಲಿ ಏನು ಮಾಡ್ತೀರಾ? ಬಿಸಾಕೋದು ಎತ್ಕೊಂಡು ಹೋಗ್ತೀರಾ? ನಾನು ಓಕೆ, ನೆಕ್ಸ್ಟು ಫುಲ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಎಲ್ಲರಿಗೂ ಗೊತ್ತಿರೋ ಹಂಗೆ ಇಲ್ಲಿ ಜೇನು ಡ್ಯಾನ್ಸ್ ಸ್ಟುಡಿಯೋ ಓಪನ್ ಆಗಿದೆ. ಸೊ ಇಲ್ಲಿ ಇನ್ನೂ ಇವತ್ತು ಪೂಜೆ ಇದೆ. ಸೊ ಎಲ್ಲರೂ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ಅರ್ಜುನಣ್ಣ ಇಲ್ಲಿ ಬ್ಲಾಗ್ ಮಾಡ್ತಿದ್ದೀರಲ್ಲಿ. ಸೊ ಇವತ್ತು ಓಪನಿಂಗ್ ಇತ್ತಲ್ಲ, ಪೂಜೆ ಮಾಡ್ತಿದ್ವಿ. ಮತ್ತು ಇನ್ನು
ಇಲ್ಲೆಲ್ಲ ಎಲ್ಲ ರೆಡಿ ಆಗ್ತಿದೆ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಎಲ್ಲ ನಾಳೆ ಬರ್ತಾರೆ, ಇನ್ನು ಇವಾಗ ಸದ್ಯಕ್ಕೆ ಇಷ್ಟೇ ಜನ ಇರೋದು. ಹಾಂ ಇನ್ನು ಮಿಡ್ಡವರೆಲ್ಲ ನಾಳೆ ಬರ್ತಾರೆ. ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗಲ್ಲ. ವೇಣು ಮತ್ತು ನಮ್ಮ ಯೋಗಿ ಇಬ್ಬರೂ ಈ ಥರ ಸ್ಪೀಕರ್ದು ವಯರ್ ಲಾಂಗ್ ಬೇಕಿತ್ತು. ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳ್ತೀವಿ. ಅಲ್ಲೊಂದು ಸ್ಪೀಕರ್ ಇಡೋದಕ್ಕೆ ಅಷ್ಟುದ್ದ ಒಂದು ವಯರ್ ಇರಲಿಲ್ಲ, ಅದಕ್ಕೆ ಸ್ಪೀಕರ್ದು ದೊಡ್ಡ ವಯರ್ ಥರ ಹೋಗಿದ್ದಾರೆ. ಸೊ ಆಮೇಲೆ ಇದು ಸ್ಟಾರ್ಟ್ ಅವ್ರಿಗೆ ವೇಟಿಂಗ್ ಎಲ್ಲ ರೆಡಿ ಮಾಡಿದ್ದೀವಿ. ಈಗ ಕಳಶ ರೆಡಿ ಆಗ್ತಿದೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ತೋರಿಸ್ತೀವಿ. ಸೊ ಇಲ್ಲಿ ಏನು ಮಾಡ್ತಿದ್ರು ನನಗೂ ಗೊತ್ತಿಲ್ಲ. ಇಕ್ಕಲ್ಲ ಅಂದ್ರು ಯಾರೋ. ಸೊ ಇಲ್ಲಿ ಅರ್ಜುನನಿಗೆ ಶಾಸ್ತ್ರ ಅದು ಇದು ಏನು ಗೊತ್ತಿಲ್ಲ. ಸೊ ಆಂಟಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಮುಖ ತೋರಿಸಿರಿ ಮಾ ಬ್ಯೂಟಿಫುಲ್. ಸೊ ಆಂಟಿ ಇದು ಪೂಜೆ ಬಗ್ಗೆ ನಾನು ಮಾತಾಡ. ಸೊ ಈ ಪೂಜೆ ಬಗ್ಗೆ ಸ್ವಲ್ಪ ಹೇಳ್ತಾರೆ ಅಷ್ಟೇ. ನಮ್ಮ ವ್ಯಾಲ್ಯೂ ಅಷ್ಟೇ. ಸೊ ಗೈಸ್ ಆಮೇಲೆ ಸಿಕ್ಕಣ ಇನ್ನು ಸ್ವಲ್ಪ ಹೊತ್ತಲ್ಲಿ. ಓಕೆ, ಈಗ ಅಮ್ಮನ್ನ ಕರ್ಕೊಂಬರೋದಕ್ಕೆ ಬಂದಿದ್ದೀವಿ. ಲಿಫ್ಟಲ್ಲಿ ಅಮ್ಮನಿಗೆ ಆಗಲ್ಲ ಬರೋದಕ್ಕೆ, ಅದಕ್ಕೆ ಹಿಂಸೆ ಮಾಡಿ ಕರ್ಕೊಂಬಂದಿದ್ದೀವಿ. ನೋಡಿ ಅಮ್ಮ ಹೆಂಗೆ ಏನಮ್ಮ ಆಗಲ್ಲ, ಕಂಡು ತಲೆ ಸುತ್ತ ಬಂದಂಗೆ ಆಗುತ್ತೆ. ಅಮ್ಮಂಗೆ ಲಿಫ್ಟಲ್ಲಿ ಆಗಲ್ಲ. ಸೊ ನಾನು ಹಿಂಸೆ ಮಾಡಿ ಫ್ಯಾನಲ್ಲಿ ಹಾಕಿ ಕರ್ಕೊಂಬರ್ತಾ ಇದ್ದೀನಿ. ಅಮ್ಮ ಓಪನ್ ಆಯ್ತು ಬಾರಮ್ಮ ನೋಡಿ. ಸೊ ಇಲ್ಲಿ ವೇಣು ಅಣ್ಣನು ಬಂದಿದ್ದಾರೆ. ಹಾಯ್ ಮಾಡಿ. ನಗುತ್ತಿದೆ ನದಿದು ಯಾಕೆ ನೋಡುತ್ತ ನನ್ನನ್ನು, ಹೃದಯವು ಹೆದರಲೇಬೇಕೆ ಬಯಸಲು ನಿನ್ನನ್ನು. ಸೊ ಆಂಟಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಕಣ್ಣಲ್ಲಿ ಮೂಡಿದೆ ಹನಿಗವನ, ಕಾಯಿಸಿ ನೀ ಕಾಡಿದರೆ ನೂತನ ಭಾವದ ಆಗಮನ, ನೀ ಬಿಡದೆ ನೋಡಿದರೆ ನಿನ ಧ್ಯಾನದಿ ನಿನ್ನದೆ ತೋಳಿನಲ್ಲಿ ಹೀಗೆ ಇರಬಹುದೇ, ಈ ಧ್ಯಾನವ ಕಂಡರೆ ದೇವರಿಗೂ ಕೋಪವು ಬರಬಹುದೇ, ಎಲ್ಲೋ ಮಳೆಯಾಗಿದೆ ಎಂದು
ಇಡೀ ಹೆಂಗಿದೆ ಲಾಡು? ನಾಡಿದ್ದು ಇರುತ್ತೆ ಫಸ್ಟ್ ಪೂಜೆ ಇರುತ್ತೆ ಪೂಜೆ ಫಸ್ಟ್ ಪ್ರೋಗ್ರಾಮ್ ಇದೆ. ಇದು ಇಲ್ಲ ತೊಗೊಳ್ಳಿ, ನಾನು ಸ್ವಲ್ಪ ತಿನ್ಸ್ಬಿಡ್ತೀನಿ. ತಿನ್ಸಾಯ್ತು. ಇಷ್ಟ ತಗೊಳ. ಕಳೀರಿ. ಗ್ರೂಪ್ ಸೆಲ್ಫಿ. ಈಗ ಪೂಜೆ ಆಯ್ತು, ಅಮ್ಮ ಎಲ್ಲ ಪೂಜೆ ಮಾಡಿ ಹೊರಡ್ತಿದ್ದಾರೆ. ನಮ್ಮ ಅಮ್ಮಂಗೆ ಲಿಫ್ಟಲ್ಲಿ ಹೋಗಕ್ಕೆ ಭಯ. ಹೇಳಿದ್ದೀನಿ ಆಲ್ರೆಡಿ. ಅಮ್ಮ ಬಾಯ್ ಕಣಮ್ಮ. ಬಾಯ್ ಬಾಯ್ ಬಾಯ್. ರೆಡಿ ಬಾ ಅಮ್ಮನ್ ಬಿಟ್ಬಿಟ್ಟು. ಓಕೆ ಯಶಸ್, ಹೆಂಗಿದೆ ಫೀಲಿಂಗ್? ಒಂಚೂರು ಹಿಂದಕ್ಕೆ ಹೋಗು. ಸೂಪರ್ ಆಗಿದೆ, ಒಳ್ಳೆ ಗುಡ್ ವೈಬ್ಸ್ ಬರ್ತಿದೆ. ಆ್ಯಕ್ಚುಲಿ ಎಂಥ ಪಾಸಿಟಿವ್ ವೈಬ್ಸ್ ಇದೆ ಅಂದರೆ ಏನೋ ಒಂಥರ ಖುಷಿ. ಇನ್ಮೇಲಿಂದ ಸೂಪರ್ ಆಗಿ ನಡೆಯುತ್ತೆ ಕ್ಲಾಸ್ ಕೂಡ. ಎಲ್ಲರೂ ಬಂದು ಜಾಯ್ನ್ ಆಗ್ಬೋದು. ತೇಜಬ್ರ ಒಂದು ನಿಮಿಷ. ಬರೋರೆಲ್ಲ ಎಲ್ಲ ಬಂದು ಜಾಯ್ನ್ ಆಗ್ಬೋದು. ಆಮೇಲೆ ಎಲ್ಲ ಅದೇ ನಮ್ಮ ಜೇನು ಸ್ಟುಡಿಯೋ ನೋಡ್ಕೊಂಬರೋ ವ್ಯೂವರ್ಸ್ಗೆ ಡಿಸ್ಕೌಂಟ್. ಸರ್ ನಿಮ್ಗೆ ಏನು ಅನಿಸ್ತಿದೆ? ತುಂಬ ಚೆನ್ನಾಗಿ ಅನಿಸ್ತಿದೆ. ಸೊ ಫಸ್ಟ್ ಆಫ್ ಆಲ್ ವೆಂಕಿಗೆ ಮತ್ತು ಅರ್ಜುನ್ಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು. ಇದೊಂದು ಏನೋ ಸ್ಟುಡಿಯೋ ಬಂದು ಒಂದು ದೊಡ್ಡ ಸಂಸ್ಥೆ ಆಗಲಿ. ಆಲ್ ದ ಬೆಸ್ಟ್. ನಿಂಗೆ ಹೆಂಗೆ ಅನಿಸ್ತಿದೆ? ಆಲ್ ದ ಬೆಸ್ಟ್. ಸ್ಟುಡಿಯೋ ಚೆನ್ನಾಗಿ ಹೋಗ್ಲಿ ಅಂತ. ಒಂಥರ ಗುಡ್ ವೈಬ್ಸ್ ಇದೆ ಅಲ್ಲ ಕ್ಲಾಸ್ ಒಳಗಡೆ. ನಮ್ಮ ದೊಡ್ಡ ಮನುಷ್ಯನ ಕೇಳಬೇಕು, ನಿಂಗೆ ಏನು ಅನ್ನಿಸ್ತಿದೆ? ಸೂಪರ್ ಹಿಂಗಂತದು ಹಿಂಗೆ. ಸೂಪರ್ ಆಗಿದೆ. ಹಾಂ, ಆಮೇಲೆ ಸೊ ಗುಡ್ ವೈಬ್ಸ್ ಬಾಯ್. ಮತ್ತೆ ತುಂಬಾ ಚೆನ್ನಾಗಿದೆ. ನೀವೇ ನೋಡ್ಬೋದು. ನಮ್ಮ ದೊಡ್ಡ ಮನುಷ್ಯ ಅಂದರೆ ದೊಡ್ಡಗಿನ್ನ ದೊಡ್ಡ ಮನುಷ್ಯ. ನೀನು ಹೇಳು. ನನಗೆ ಸೂಪರ್ ಆಗಿದೆ ಡ್ಯಾನ್ಸ್ ಕ್ಲಾಸ್. ಇಷ್ಟ ಆಯ್ತಾ? ಹಾಂ, ನಿನಗೆ ನೋಡಿದ ತಕ್ಷಣ ಏನು ಅನ್ನಿಸ್ತಿದೆ? ಚೆನ್ನಾಗಿದೆ. ಚೆನ್ನಾಯ್ತಾ? ಚೆನ್ನಾಗಿ ಅನ್ಸುತ್ತಾ ಆಡೋಕ್ಕೆ ಡ್ಯಾನ್ಸ್? ಓಕೆ, ಈಗ ಡ್ಯಾನ್ಸ್ ಆಡಿಸ್ತೀನಿ ಎಲ್ಲರಿಗೂ. ತೇಜು ಬ್ರೋ, ಯಶಸ್ ನೀ ಯಾಕೆ ಬ್ಯಾಗ್ ತೋರಿಸ್ಬಿಟ್ಟೆ? ಹೆಂಗೆ ಅನ್ನಿಸ್ತಿದೆ? ಪೂಜೆ ಮಾಡಿದ್ವಿ. ಏ ಇಲ್ಲ, ಆಯಿತು. ಜಸ್ಟ್ ಇವಾಗ ಪೂಜೆ ಮಾಡಿದ್ವಿ. ಸೊ ಪೂಜೆಯಿಂದ ಸ್ಟಾರ್ಟ್ ಆಗಿ ತುಂಬ ಖುಷಿ ಆಗ್ತಿದೆ. ಡಿವೋಷನಲ್ ಆಗಿದೆ. ಸೊ ಹ್ಯಾಪಿ ಫೀಲ್ ಆಗ್ತಿದೆ. ಸೊ ವಿಲ್ ರಾಕ್. ಹೇಗೆ ಹೇಳು? ಜಸ್ಟ್ ಇವಾಗ ಪೂಜೆ ಆಯಿತು. ಸೊ ವಿಡಿಯೋ ನೋಡ್ತಿರೋ ಎಲ್ಲರೂ ಕ್ಲಾಸಿಗೆ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಜಾಯ್ನ್ ಮಾಡಿಸಿ ವಿಲ್ ರಾಕ್ ದ ಕ್ಲಾಸ್. ಯಶಸ್ ಹೇಳಾಯ್ತು ಅಣ್ಣ, ಹೆಂಗಿದೆ ಫೀಲಿಂಗ್? ಸೂಪರ್ ಫೀಲಿಂಗು. ಒಂದು ಪಾಸಿಟಿವ್ ಎನರ್ಜಿ ಅಲ್ಲ. ಸೊ ನಿಜ, ನಾನು ಡ್ಯಾನ್ಸ್ ಕ್ಲಾಸ್ ಇಲ್ಲಿ ಬಂದ ತಕ್ಷಣ ಅವ್ನು ಡ್ಯಾನ್ಸ್ ಕುಣಿಬೇಕು ಅನಿಸ್ತೈತೆ ಸೀರಿಯಸ್ ಆಗಿ. ಏನಂದ್ರೆ ಆ ಮಿರರು ಅದೆಲ್ಲ ನೋಡಿದಾಗ ನಮ್ಗೆ ಅನ್ಸ್ಬಿಡುತ್ತೆ ಗೊತ್ತಾ. ಪಾಸಿಟಿವ್ ತುಂಬ ಇದೆ ಈ ಬಿಲ್ಡಿಂಗಲ್ಲಿ. ಸೊ ಹಿಂಗೆ ಚೆನ್ನಾಗಿ ನಮ್ಮ ಡ್ಯಾನ್ಸ್ ಸ್ಟುಡಿಯೋ ಬೆಳ್ಕೊಂಡು ಹೋಗಿ. ಓಕೆ ಆಯ್ತಾ? ಈಗ ಇಷ್ಟು ಜನ ದೊಡ್ಡ ಮನುಷ್ಯರಿದ್ದಾರೆ. ನನ್ನನ್ನು ಕೇಳಿದ್ರೆ ಸೊ ನನಗೆ ಸಕ್ಕತ್ತಾಗಿದೆ ಫೀಲಿಂಗು. ಏನೋ ಒಂಥರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ಎಲ್ಲ ಒಟ್ಟಿಗೆ ಬಂದು ಇದು ಮಾಡ್ತಿದೆ. ಸೊ ಆಮೇಲೆ ಡ್ಯಾನ್ಸ್ ಆಡೋದನ್ನು ತೋರಿಸ್ತೀನಿ ಎಲ್ಲರೂ.